ಅಮಿತಾಬ್ ಬಚ್ಚನ್ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ದರೆ ನಾವೆಲ್ಲ ಚಿತ್ರರಂಗದಲ್ಲಿ ಹೀಗೆ ಸ್ಟಾರ್ಗಳಾಗಿ ಇರ್ತಾನೆ ಇರಲಿಲ್ಲ ಅಂತಾರೆ. ಒಂದು ವೇಳೆ ಹಿಂದಿ ಚಿತ್ರರಂಗದಲ್ಲಿ ಇವರಿದ್ದರೆ ನಾವೆಲ್ಲ ಸ್ಟಾರೇ ಆಗ್ತಿರಲಿಲ್ಲ ಅಂತಾರೆ ಅಮಿತಾಬ್ ಬಚ್ಚನ್ ಅವರು. ಎಂಥ ಮಾತು ಗಮನಿಸಿ. ಎಮ್ ಜಿ ರಾಮಚಂದ್ರನ್ ಹೇಳ್ತಾರೆ, ರಾಜ್ಕುಮಾರ್ ನನ್ನ ತಮ್ಮನ ಹಾಗೆ, ಇವರು ಅದ್ಭುತ ಕಲಾವಿದ ಅಂತ ಎಮ್ ಜಿ ರಾಮಚಂದ್ರನ್ ಹೇಳ್ತಾರೆ. ಹಾಗೆ ಕೊನೆವರೆಗೂ ಎಮ್ ಜಿ ಆರ್ ಅವ್ರು ನಡ್ಕೊಂಡ್ರು. ರಜನಿಕಾಂತ್ ಹೇಳ್ತಾರೆ, 10 MGRಗಳು ಒಬ್ಬ ರಾಜ್ಕುಮಾರ್ಗೆ ಸಮ. ಈ ಪುಸ್ತಕದಲ್ಲಿ ಕೆಲವು ಸನ್ನಿವೇಶಗಳಿವೆ, ಅವನ್ನು ಈ ಸಂದರ್ಭದಲ್ಲಿ ನಾನು ಒಂದು 2-3 ಸನ್ನಿವೇಶಗಳನ್ನ ಹೇಳಬೇಕು, ಏಕೆಂದರೆ ಈ ಪುಸ್ತಕದ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕಾಗಿ ರಾಜ್ಕುಮಾರ್ ಒಳಗಡೆ ಸದಾ ಜಾಗೃತವಾಗಿದ್ದವರು ಮುತ್ತುರಾಜ್, ಅವರು ಮೂಲ ಹೆಸರು. ಅಂದರೆ ಆ ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆ ಯಾವತ್ತೂ ರಾಜ್ಕುಮಾರ್ ಅವರಿಂದ ದೂರ ಹೋಗಲೇ ಇಲ್ಲ ಅವರು. ಇಲ್ಲಿ ಈ ಪುಸ್ತಕದ ಬಹಳ ವಿಶೇಷ ಏನು ಅಂದರೆ, ತಮ್ಮ ಅನುಭವ ಕಥನಗಳನ್ನು ಹೇಳ್ಕೊಳ್ಳೋ ಅಂಥ ಸಂದರ್ಭದ ಒಳಗಡೆ ತನ್ನ ಬಗೆಗೆ ಬಂದಂತಹ ಟೀಕೆಗಳನ್ನು ಅವರು ಅಷ್ಟೇ ಸಮಚಿತ್ತದಿಂದ ಹೇಳ್ಕೊಳ್ತಾರೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ರಾಜ್ಕುಮಾರ್ ಇದ್ದಕ್ಕಿದ್ದಾಗೇ ರೂಪುಗೊಂಡಿದ್ದಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವೆಲ್ಲ ಪ್ರಶಂಸೆ ಮಾಡ್ತೀವಿ, ಆದರೆ ರಾಜ್ಕುಮಾರ್ ಅನುಭವಿಸಿದ ಸಂಕಟಗಳೇನು, ರಾಜ್ಕುಮಾರ್ ಅವರು ಎದುರಿಸಿದ ಸವಾಲುಗಳೇನು, ಇವು ಬಹಳ ಮುಖ್ಯ. ಅವ್ರ ಬಾಯಲ್ಲಿ ಅವರು ಹೇಳ್ಕೊಳ್ಳೋದನ್ನು ನಾವು ನೋಡ್ತೇವೆ. ಆ ನೋವನ್ನು ಹೇಳ್ಕೊತಾರೆ. ಯಾರಾದರೂ ಏನಾದರೂ ಮಾತಾಡಿದಾಗ ಏನಾಗ್ಬೋದು ಅಂತ. ಒಂದು ನಿದರ್ಶನ ಹೇಳ್ತೇನೆ. ಅಬ್ಬ ಆ ಹುಡುಗಿ ಅನ್ನೋ ಸಿನಿಮಾ HLN ಸಿಂಹ ಅವರೇನೇ ನಿರ್ದೇಶನ ಮಾಡಿದ್ದು, HLN ಸಿಂಹ ಅವರೇನೇ ಬೇಡ್ರ ಕಣ್ಣಪ್ಪ ನಿರ್ದೇಶನ ಮಾಡಿದ್ದು, ರಾಜ್ಕುಮಾರ್ ಅಂತ ಹೆಸರಿಟ್ಟವರು HLN ಸಿಂಹ ಅವರು. ಅಬ್ಬ ಆ ಹುಡುಗಿನಲ್ಲಿ ರಾಜಾ ಶಂಕರ್ ನಾಯಕರು. ಇವರು ಇನ್ನೊಬ್ಬ ನಾಯಕ, ಎರಡನೇ ನಾಯಕ. ಹಾಗೆ ನೋಡಿದರೆ ಆ ಸಿನಿಮಾ ಬಂದಾಗ ಒಂದು ಟೀಕೆ ಬರುತ್ತೆ. ಏಕೆಂದರೆ ಅನೇಕರಿಗೆ ಗೊತ್ತಿರೋದಿಲ್ಲ, ಇದು ರಾಜ್ಕುಮಾರ್ ಅವರ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಸುಪ್ಪತ್ತಿಗೆ ಮೇಲೆ ಬೆಳೀಲಿಲ್ಲ, ಅರಗಿಸ್ಕೊಳ್ತು. ಏಕೆಂದರೆ ಎಲ್ಲ ಕಿಡಿಗೇಡಿಗಳ ಕಿಡಿಯನ್ನು ಅರಗಿಸ್ಕೊಂಡು ಆ ಕಿಡಿಯಲ್ಲಿ ಬೆಳಕನ್ನು ಹುಟ್ಟಿಸಿದ ರಾಜ್ಕುಮಾರ್. ಅಂಥ ಒಂದು ಮಹಾನ್ ಪ್ರತಿಭೆ ರಾಜ್ಕುಮಾರ್. ಆಗ ಅವರು ಹೇಳ್ತಾರೆ, ಬರೀತಾರೆ, ಈ ಪುಸ್ತಕದಲ್ಲಿ ಬರೀತಾರೆ, ದೊಗಲೆ ಪ್ಯಾಂಟಿನ ನಾಸಿಕಾಸುರ ಅಂತ ನನ್ನ ಕರೆದ್ರು. ಆವಾಗ ಈಗ ಟೀಕೆ ಮಾಡಿದರು, ನನಗೆ ನೋವಾಯಿತು ಅಂತಾರೆ. ಆದರೆ ನಾನು ಮುಂದಿನ ಭಾಗನೂ ಓದಿದ್ದೀನಿ. ಅದನ್ನು ಬರೀ ಅವರನ್ನು ದೊಗಲೆ ಪ್ಯಾಂಟಿನ ನಾಸಿಕಾಸುರ ಅಂತ ಕರೀಲಿಲ್ಲ, ಅದರ ಜೊತೆಗೆ ದೊಗಲೆ ಪ್ಯಾಂಟಿನ ನಾಸಿಕಾಸುರನನ್ನು ನೋಡುವುದು ಕನ್ನಡಿಗರ ದೌರ್ಭಾಗ್ಯ ಅಂತ ಬರೆದ್ರು ಈ ಕನ್ನಡದ ಪತ್ರಕರ್ತರು. ಆದರೆ ಯಾರನ್ನು ದೌರ್ಭಾಗ್ಯ ಅಂತ ಕರೆದ್ರೋ ಅವರು ಇಡೀ ಕರ್ನಾಟಕದ ಸೌಭಾಗ್ಯವಾದರಲ್ಲ, ಅದು ಬಹಳ ಮುಖ್ಯವಾದ್ದು. ಬರೀ ದೌರ್ಭಾಗ್ಯ ಅಲ್ಲ, ಅವರು ದೌರ್ಭಾಗ್ಯ ಅಂದರು. ಆದರೆ ಅದನ್ನು ಅರಗಿಸ್ಕೊಳ್ಬೇಕಲ್ಲ ಒಬ್ಬ ವ್ಯಕ್ತಿ. ಸುಮ್ಮನೆ ಅರಗಿಸ್ಕೊಳ್ಳೋಕೆ ಸಾಧ್ಯವಾ? ರಾಜ್ಕುಮಾರ್ ಅವ್ರಿಗೆ ಸಾಧ್ಯ ಆಯಿತು. ಎದುರುಗಡೆ ಟೀಕೆ ಮಾಡಲಿಲ್ಲ ಅವರು, ನನ್ನ ಪ್ರತಿಭೆಯಿಂದ ಉತ್ತರ ಕೊಡ್ತೀನಿ ಅಂತ ಕೊಟ್ಟರು. ಎಲ್ಲವನ್ನೂ ತನ್ನ ಪ್ರತಿಭೆಯಿಂದಲೇ ಉತ್ತರ ಕೊಟ್ಟಂಥವರು. ಈ ಕನ್ನಡಿಗರ ಸೌಭಾಗ್ಯ. ಈ ಥರ ಟೀಕೆ ಅವ್ರಿಗೆ ಅಷ್ಟೇ ಅಲ್ಲ, ಅನೇಕರಿಗೆ ಬಂದಿರೋದು ಉಂಟು. ಸುಮ್ಮನೆ ನನಗೆ ತಕ್ಷಣ ನೆನಪಿಗೆ ಬಂತು, ಹೇಳ್ತೀನಿ. ಶಿವರಾಜ್ ಕುಮಾರ್ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ. ಶಿವಣ್ಣ ಅವರು ಚಿತ್ರರಂಗ ಪ್ರವೇಶ ಮಾಡಿದಾಗ ಒಬ್ಬ ನಿರ್ದೇಶಕರು, ಎಲ್ಲಾದರೂ ಹೀರೋ ಆಗ್ತಾರೇನ್ರಿ ಇವರು ಅಂತ ಕರೆದ್ರು. ಅದು ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತು. 130 ಸಿನಿಮಾಗಳ ಹೀರೋ ಆದರು. ಇದೇ ಉತ್ತರ. 40 ವರ್ಷ ಚಿತ್ರರಂಗದಲ್ಲಿ ಇನ್ನೂ ಕ್ರಿಯಾಶೀಲವಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ತಾ, ಉದ್ಯಮಕ್ಕೆ ಪೂರಕವಾಗ್ತಾ, ಅನೇಕರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯ ಆಗುವಂತಹ ನಾಯಕ ನಟನಾಗಿ ಇವತ್ತು ಇದ್ದಾರಲ್ಲ. ಅವತ್ತು ಇವನು ಹೆಂಗ್ರಿ ಇವನು ಹೀರೋ ಆಗ್ತಾರೆ, ಆ ಮುಖನೇನ್ರಿ ಅಂತ ಹೇಳಿದವರಿಗೆ ಶಿವಣ್ಣ ಎದುರುಗಡೆ ಹೇಳಲಿಲ್ಲ. 40 ವರ್ಷದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಅಪ್ಪ ಮಾಡಿದ್ದು. ಅಪ್ಪನೂ ಹೀಗೆ ಉತ್ತರ ಕೊಟ್ಕೊಂಡು ಬಂದದ್ದು. ಸೋದರಿ ಅನ್ನೋ ಸಿನಿಮಾ ಬಂದ ಸಂದರ್ಭ ಅವಾಗಲೂ ಅಷ್ಟೇನೆ. ಮೊದಲರ್ಧ ರಾಜನ ಪಾಯಿತ್ರಿಕೆ ಮನುಷ್ಯ ಲಾಯಕ್ಕೆ ಅಲ್ಲ, ಎರಡನೇ ಅರ್ಧದಲ್ಲಿ ಬರೀ ಬೇಡ್ರ ಕಣ್ಣಪ್ಪನ ಥರ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದಾಗ ಬೇಜಾರಾಗುತ್ತೆ ರಾಜ್ಕುಮಾರ್ ಅವರಿಗೆ. ಶಿವಾಜಿ ಟಾಕೀಸ್ ಅಂತ ಇತ್ತು JC ರೋಡಲ್ಲಿ. ಅಲ್ಲಿ ಸೋದರಿ ಚಿತ್ರವನ್ನು ನೋಡ್ತಾರೆ ಇವರು. ಪಾರ್ವತಮ್ಮನವ್ರ ಜೊತೆ ಹೋಗಿ ಸೋದರಿ ಚಿತ್ರವನ್ನು ನೋಡಿ, ಯಾಕಪ್ಪ ಚಿತ್ರರಂಗಕ್ಕೆ ಬಂದೆ, ಸೀದಾ ರಂಗಭೂಮಿಗೆ ವಾಪಸ್ ಹೋಗೋಣ ಅಂತ ನೋವಿನಿಂದ ಕೂತ್ಕೊಂಡು ಒಂದು ಸರಿ ಸಿನಿಮಾ ನೋಡೋಣ ಅಂತ ನೋಡ್ತಿರ್ತಾರೆ.
ಇಂಟರ್ವಲ್ ಬರುತ್ತಲ್ಲ, ಆಗ ಜನ ಗುರುತಿಸ್ಬಿಡ್ತಾರೆ ಇವ್ರನ್ನ. ಗುರುತಿಸ್ಬಿಟ್ಟು ಎಲ್ಲರೂ ರಾಜ್ಕುಮಾರ್ಗೆ ಜೈ, ರಾಜ್ಕುಮಾರ್ಗೆ ಜೈ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ನಾನು ಜನಗಳ ಮನಸ್ಸಿನಲ್ಲಿ ಇದ್ದೇನೆ ಅಂತ ಅನಿಸಿ ತಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ತಾರೆ, ಮುಂದುವರಿತಾರೆ. ಅವರು ನಿಜವಾದ ಅರ್ಥದಲ್ಲಿ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಆಗ್ತಾರೆ. ಇವೆಲ್ಲವನ್ನು ಅರಗಿಸ್ಕೊಂಡು ಬಂದಂಥವ್ರು ಅವರು. ಆನಾಕ್ರು ಅಂತಹ ಬಹಳ ದೊಡ್ಡ ಲೇಖಕರು ಕಾದಂಬರಿ ಸಾರ್ವಭೌಮ ಅಂತ ಆನಾ ಕೃಷ್ಣರಾಯರನ್ನು ಕರೆದರು. ಇವರನ್ನು ನಟ ಸಾರ್ವಭೌಮ ಅಂತ ಕರೆದರು. ಕೋಲಾರದ, ಇದು ರಾಜ್ಕುಮಾರ್ ಹೇಳಿರೋ ಮಾತುಗಳು ಹೇಳ್ತಿರೋದು, ನನ್ನ ಮಾತುಗಳಲ್ಲ ಇವು, ಏಕೆಂದರೆ ಅವರೇ ಹೇಳ್ಕೊಂಡಿದ್ದಾರಲ್ಲ. ಸೊ ಆ ಕೋಲಾರದಲ್ಲಿ ನಡೆದಂಥ ಒಂದು ಚಿತ್ರದ ಶತದಿನೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊಗಳ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ, ಅರೆಬೆತ್ತಲೆ ಚಿತ್ರಗಳಲ್ಲಿ ನಟ ಸಾರ್ವಭೌಮ ಮಾಡಬಾರದು, ನಟ ಸಾರ್ವಭೌಮ ಅನ್ನೋ ಕಿರೀಟ ಇದೆಯಲ್ಲ ಅದು ಕಳಂಕ ಬರಬಾರದು ಅಂತಾರೆ. ಆಗ ಅನಿಸ್ತಂತೆ ರಾಜ್ಕುಮಾರ್ ಅವ್ರಿಗೆ, ಏನಪ್ಪ ಶತದಿನೋತ್ಸವ ಸಮಾರಂಭಕ್ಕೆ ಬಂದ್ಬಿಟ್ಟು ಈ ಥರ ಆಕ್ಷೇಪ ಮಾಡ್ತಿದ್ದಾರೆ ಅಂತ ತಕ್ಷಣ ನೋವಾಯ್ತಂತೆ. ಆದರೆ ಅದೇ ಆನಾ ಕೃಷ್ಣರಾಯರು ಒಂದು ಕಡೆ ಇವರು ಬೇಡ್ರ ಕಣ್ಣಪ್ಪ ನಾಟಕ ಆಡ್ತಿರುವಾಗ, ಅಂದರೆ ಮದ್ರಾಸಲ್ಲಿ ಇದ್ದಾಗಲೂ ಸಹ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಕಟ್ಕೊಂಡು ಬಿಡುವಿದ್ದಾಗ ಕರ್ನಾಟಕಕ್ಕೆ ಬಂದು ನಾಟಕಗಳನ್ನು ಆಡ್ತಿದ್ದ ಪದ್ಧತಿ ಇತ್ತು. ಆ ಬೇಡ್ರ ಕಣ್ಣಪ್ಪ ನಾಟಕ ನೋಡೋದಕ್ಕೆ ಅದೇ ಆನಾ ಕೃಷ್ಣರಾಯರು ಹೋಗ್ತಾರೆ. ಎಲ್ಲ ನೋಡಿದ್ದಾದ್ಮೇಲೆ ಒಂದು ಮಾತು ಹೇಳಿದ್ರಂತೆ ಆನಾ ಕೃಷ್ಣರಾಯರು. ವರದಾಚಾರ್ಯರು ಬಹಳ ದೊಡ್ಡ ಕಲಾವಿದರು ಅವರು, ವರದಾಚಾರ್ಯರು, ಗುಬ್ಬಿ ವೀರಣ್ಣ ಇತ್ಯಾದಿ ಏನು ಸುಬ್ಬಯ್ಯ ನಾಯ್ಡು ಅಂತೀವಲ್ಲ, ಅದಕ್ಕೆ ಮುಂಚೆ ರತ್ನಾವಳಿ ನಾಟಕ ಕಂಪನಿ ಅಂತ ಕಟ್ಟಿ ಬಹಳ ದೊಡ್ಡ ಕಲಾವಿದರು. ನಾನು ಅಂದುಕೊಂಡಿದ್ದೆ ವರದಾಚಾರ್ಯರು ನಿಧನರಾದ ಮೇಲೆ ಇನ್ನು ಯಾರೂ ಆ ಥರ ಕಲಾವಿದ ಬರಲ್ಲ ಅಂದ್ಕೊಂಡಿದ್ದೆ. ರಾಜ್ಕುಮಾರ್ ಅವರನ್ನು ನೋಡಿದ್ದಾದ್ಮೇಲೆ, ಅವರ ಅಭಿನಯ ನೋಡಿದ ಮೇಲೆ ನಾನು ಹೇಳಿದ್ದು ತಪ್ಪು ಅಂತ ಗೊತ್ತಾಯಿತು. ವರದಾಚಾರ್ಯರು ಇಲ್ಲಿ ಮರುಹುಟ್ಟು ಪಡೆದಿದ್ದಾರೆ ಅಂತ ಹೇಳ್ತಾರೆ ಅದೇ ಆನಾ ಕೃಷ್ಣರಾಯರು. ಇದನ್ನು ತೋರಿಸಿದ್ದು ಯಾವುದು? ರಾಜ್ಕುಮಾರಿ ಎನ್ನುವ ಪ್ರಜಾಪ್ರತಿಭೆ ಇದನ್ನು ತೋರಿಸಿದ್ದು. ಹೀಗಾಗಿ ಈ ಪುಸ್ತಕ ಇಂಥ ಅನೇಕ ವಿಷಯಗಳು, ಅವರ ಅನುಭವ ಕಥನಗಳನ್ನು, ಚಿತ್ರರಂಗದಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನು, ಸಾಹಸ ದೃಶ್ಯಗಳಲ್ಲಾದಂತಹ ಅವಘಡಗಳನ್ನು ಎಲ್ಲವನ್ನು ಚಿತ್ರಿಸ್ತಾ ಹೋಗುತ್ತೆ. ಅನೇಕ ವ್ಯಕ್ತಿಗಳ ಬಗೆಗೆ ವ್ಯಕ್ತಿ ಚಿತ್ರಗಳನ್ನು ಕೊಡುತ್ತೆ ಈ ಪುಸ್ತಕ. ಯಾರ್ದಾದ್ರೂ ವಿಷಯ ಬಂದಾಗ ಅದನ್ನು ಪರಿಪೂರ್ಣವಾಗಿ ಅವ್ರ ವ್ಯಕ್ತಿ ಎಂಥವ್ರು ಅನ್ನೋದನ್ನು ಕಟ್ಕೊಡೋ ಅಂಥ ಅನೇಕ ವಿವರಗಳು ಇದರಲ್ಲಿವೆ. ಒಂದನ್ನು ಹೇಳಲೇಬೇಕು, ಗಂಧದ ಗುಡಿ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಇಲ್ಲಿ ಸವಿವರವಾಗಿ ವಿವರಿಸಿದ್ದಾರೆ. ಆಗ ಅಕಸ್ಮಾತ್ತಾಗಿ ಬಂದೂಕ ಕೈಯಲ್ಲಿದ್ದಿದ್ದು ಬಾಲಣ್ಣನವರ ಕೈಯಲ್ಲಿ, ವಿಷ್ಣುವರ್ಧನ್ ಕೈಯಲ್ಲಲ್ಲ. ಇದನ್ನು ರಾಜ್ಕುಮಾರೇ ಹೇಳಿದ್ದಾರೆ. ದುರದೃಷ್ಟ ಏನು ಅಂದರೆ ಕನ್ನಡದ ಪತ್ರಿಕಾ ಪ್ರಪಂಚ ಇದನ್ನು ದೊಡ್ಡ ಸುದ್ದಿಯನ್ನು ಮಾಡಲೇ ಇಲ್ಲ. ಮಾಡಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಎಂದೂ ಯಾವುದನ್ನು ಸತ್ಯವನ್ನು ಮುಚ್ಚಿಡಲಿಲ್ಲ ರಾಜ್ಕುಮಾರ್ ಅವರು. ಅಂತಹ ವಿವರಗಳಿವೆ. ಜೊತೆಗೆ ಅವರು ಭಾಷೆ ಬಗ್ಗೆ ನನಗೆ ಬಹಳ ವಿಶೇಷ ಅಂತ ಅನಿಸೋದು, ಇದು ಹೇಳುವ ಪುಸ್ತಕ. ಇದು ಅಂದರೆ ಬರೆಯೋ ಪುಸ್ತಕ ಬರೆದಿದ್ದು ದತ್ತರಾಜ್ ಅವರು, ಆದರೆ ಹೇಳುವ ಪುಸ್ತಕ. ಅವರು ಮಾತಾಡೋ ರೀತಿ ಇದೆಯಲ್ಲ, ಒಂದು ರಾಜ್ಕುಮಾರ್ ಅಂತ ಹೆಸರಿಡ್ತಾರೆ HLN ಸಿಂಹ. ಅವಾಗ ಇವ್ರು ಕೇಳ್ತಾರಂತೆ, ಸ್ವಾಮಿ ನನಗೆ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದೀರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಏನು ಹೇಳಿದಾರಂತೆ ಅಂದರೆ, ರಾಜ್ಕುಮಾರ್ ಅವರು ಇದರಲ್ಲೇ ಬರೆದಿರೋ ಹಾಗೆ, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡಯ್ಯಂಗಾರರು, ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶಾರದಮ್ಮನವರು, ದುಡ್ಡಿಲ್ಲ ಕಾಸಿಲ್ಲ ಸಂಪತ್ತಯ್ಯಂಗಾರರು, ರಾಜ್ಯ ಇಲ್ಲ ಪ್ರಜೆ ಇಲ್ಲ ಅನ್ನೋಗೆ ನನಗ್ಯಾಕೆ ಸ್ವಾಮಿ ಹೆಸರನ್ನು ಇಟ್ರಿ ಅಂತಾರಂತೆ. ಅಂದರೆ ದುಡ್ಡಿಲ್ಲ ಏನಿಲ್ಲ, ಸಂಪತ್ತಯ್ಯಂಗಾರ್ ಸಂಪತ್ತು ಅನ್ನೋದು. ಹಾಗೆ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡಯ್ಯಂಗಾರು ಅನ್ನೋದು. ಹಾಗೆ ನನಗೆ ರಾಜ್ಯನೂ ಇಲ್ಲ ಪ್ರಜೆಗಳು ಇಲ್ಲ ಏನೂ ಇಲ್ಲ, ನನಗೆ ಯಾಕೆ ಸ್ವಾಮಿ ರಾಜ್ಕುಮಾರ್ ಅಂತ ಹೆಸರಿಡ್ತೀರಿ ಅಂದಾಗ, ಇಲ್ಲಯ್ಯ ನಿನಗೆ ಒಳ್ಳೆಯ ಹೆಸರು ಇದು, ಇರು ನೀನು ರಾಜ್ಕುಮಾರನೇ ಹಾಕ್ತೀಯ ನೀನು ಅಂತ ಹೇಳಿದರು ಅಂತ. ಈ ಭಾಷೆ ಬಳಸಿದ್ದಿದೆಯಲ್ಲ ರಾಜ್ಕುಮಾರ್ ಅವರು, ಕನ್ನಡ ಭಾಷಾ ವಿಜ್ಞಾನಿಗಳು ಇದನ್ನು ಗಮನಿಸಬೇಕು. ಬಹಳ ವಿಶೇಷವಾಗಿ ಇಲ್ಲಿ ಪ್ರಾಧ್ಯಾಪಕರಿದ್ದೀರಿ, ಚಾಮರಾಜನಗರದ ಭಾಷೆ ಇದೆಯಲ್ಲ, ಸ್ವಚ್ಛ ಭಾಷೆಯನ್ನು ನಾನು ಬಳಸ್ತಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಸ್ವಚ್ಛ ಭಾಷೆ ಅಂದ್ರೇನು? ನಮ್ಮವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸ್ವಚ್ಛ ಭಾಷೆ ಅಂದರೆ ಮಹಾಪ್ರಾಣ ಅಲ್ಪ ಪ್ರಾಣ ಅಷ್ಟೇ ಅಂದ್ಕೊಂಡಿದ್ದಾರೆ. ಹಾಗಲ್ಲ. 850ರಲ್ಲಿ ಕನ್ನಡದಲ್ಲಿ ಬಂದಂತಹ ಕವಿರಾಜ ಮಾರ್ಗ ಅನ್ನೋ ಕೃತಿ ಬರೆದ ಶ್ರೀ ವಿಜಯ ಇದನ್ನಲ್ಲ, ಅವನು ಕನ್ನಡಂಗಳ್ ಅಂತ ಹೇಳ್ದ. ಕರ್ನಾಟಕದಲ್ಲಿ ಅನೇಕ ಕನ್ನಡಗಳಿವೆ ಅನ್ನೋದನ್ನು 9ನೇ ಶತಮಾನದಲ್ಲೇ ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಒಂದು ಕನ್ನಡ ಇರುತ್ತೆ, ಚಿತ್ರದುರ್ಗ ತುಮಕೂರಲ್ಲಿ ಒಂದು ಕನ್ನಡ ಇರುತ್ತೆ, ಚಾಮರಾಜನಗರದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ, ಮಂಡ್ಯದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ. ಎಲ್ಲವೂ ಕನ್ನಡವೇ, ಎಲ್ಲವೂ ಸ್ವಚ್ಛವೇ. ಇದು ರಾಜ್ಕುಮಾರ್ ಈ ಪುಸ್ತಕದಲ್ಲಿ ಗೊತ್ತಾಗುತ್ತೆ.
ಯಾಕೆಂದರೆ ಸ್ವಚ್ಛ ಭಾಷೆ ಅಂತಲೇ ಕರೀತಾ ಹೋಗ್ತಾರೆ. ಇಂಥ ಒಬ್ಬ ಮಹಾನ್ ಕಲಾವಿದ ತನ್ನ ಅನುಭವಗಳನ್ನು ಹೇಳ್ಕೊಂಡಿದ್ದಿದೆಯಲ್ಲ. ಇನ್ನೊಂದು ವಿಷಯ ನನಗೆ ಗೊತ್ತಿರಲಿಲ್ಲ, ರಾಜ್ಕುಮಾರ್ ಅವರಿಗೆ ವರದಪ್ಪನವರ ಜೊತೆ ಗೋವಿಂದರಾಜು ಅಂತ ಒಬ್ಬ ಸೋದರರಿದ್ದರಂತೆ. ಗೋವಿಂದರಾಜು ಅಂತ ಅವರು ಅದನ್ನು ಹೇಳ್ಕೋತಾರೆ. ಭಾಳ ಚಿಕ್ಕಂದಿನಲ್ಲೇ ಗೋವಿಂದರಾಜು ಸತ್ತೋಗ್ತಾರೆ. ಇವರೊಂದು ಭೂಕೈಲಾಸ ನಾಟಕ ಆಡ್ತಿರೋ ಸಂದರ್ಭದಲ್ಲಿ ತನ್ನ ತಮ್ಮ ಸತ್ತೋದ ಅಂತ ಸುದ್ದಿ ಬರುತ್ತೆ. ಸುದ್ದಿ ಗೊತ್ತಾದ ಮೇಲೂ ನಾಟಕವನ್ನು ಅಷ್ಟೇ ಚೆನ್ನಾಗಿ ಆಡಿಬಿಟ್ಟು ಆನಂತರ ಊರಿಗೆ ಹೋಗ್ತಾರೆ. ಗೋವಿಂದರಾಜು ಅನ್ನೋ ಒಬ್ಬ ತಮ್ಮ ಇದ್ದರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಮಹಿಷಾಸುರ ಮರ್ದಿನಿಯಲ್ಲಿ ಮೊದಲು ಇವರು ಹಾಡು ಹೇಳಿದ್ದು ಅಂತ ನಾವೆಲ್ಲ ನಂಬ್ಕೊಂಡಿದ್ವಿ. ಆದರೆ ಇವರ ಪ್ರಕಾರ ರಾಜ್ಕುಮಾರೇ ಬರ್ಕೋತಾರೆ, ಹರಿಭಕ್ತದಲ್ಲಿ 2 ಶ್ಲೋಕಗಳನ್ನು ಆಗಲೇ ಹಿಂದೆನೇ ಹಾಡುಬಿಟ್ಟಿದ್ರು. ಹೀಗೆ ಅನೇಕ ಹೊಸ ವಿಷಯಗಳನ್ನು ಇಟ್ಕೊಂಡಿರುವಂಥ ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕ ಮಹತ್ವದ್ದು ಯಾಕೆಂದರೆ ರಾಜ್ಕುಮಾರ್ ಅವರ ಅಪ್ಪಟವಾದಂತಹ ಸಾಚಾದಂಥ ಸತ್ಯದ ಅನಾವರಣ ಇದು. ಏಕೆಂದರೆ ಇವತ್ತು ಸುಳ್ಳುಗಳ ಅನಾವರಣ ಬಹಳ ಆಗ್ತಿರೋ ಕಾಲದಲ್ಲಿ ಆ ಸತ್ಯದ ಅನಾವರಣ ರಾಜ್ಕುಮಾರ್ ಅವರು ನಮಗೆ ಕೂಡಿಸ್ಕೊಂಡು ಹೇಳ್ದಾಗಿದೆ ಈ ಪುಸ್ತಕ. ಅಷ್ಟೇ ಚೆನ್ನಾಗಿ ದತ್ತರಾಜ್ ಅವರು ಬರೆದಿದ್ದಾರೆ. ಆಮೇಲೆ ಇನ್ನು ರಾಜ್ಕುಮಾರ್ ಅವರ ಕುರಿತಂತೆ ಯಾಕೆ ಇಷ್ಟೊಂದು ಜನ ಎಲ್ಲ ನಾವು ಪ್ರಶಂಸೆ ಮಾಡ್ತೇವೆ, ಯಾಕೆ ಇವತ್ತು ಜ್ಞಾಪಿಸ್ಕೊಳ್ತೇವೆ? ಕೇವಲ ಕಲಾವಿದ ಅಂತ ಅಲ್ಲ, ದೊಡ್ಡ ಕಲಾವಿದರು ಹೌದು, ಅಪ್ಪಟ ಮನುಷ್ಯರು ಹೌದು. ಅವರ ಬಗ್ಗೆಗೆ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದು ಮಾತುಗಳನ್ನು ಹೇಳಿಬಿಟ್ಟು ನಾನು ಭಾಷಣ ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಅಮಿತಾಬ್ ಬಚ್ಚನ್ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ದರೆ ನಾವೆಲ್ಲ ಚಿತ್ರರಂಗದಲ್ಲಿ ಹೀಗೆ ಸ್ಟಾರ್ಗಳಾಗಿ ಇರ್ತಾನೆ ಇರಲಿಲ್ಲ ಅಂತಾರೆ. ಒಂದು ವೇಳೆ ಹಿಂದಿ ಚಿತ್ರರಂಗದಲ್ಲಿ ಇವರಿದ್ದರೆ ನಾವೆಲ್ಲ ಸ್ಟಾರೇ ಆಗ್ತಿರಲಿಲ್ಲ ಅಂತಾರೆ ಅಮಿತಾಬ್ ಬಚ್ಚನ್ ಅವರು. ಎಂಥ ಮಾತು ಗಮನಿಸಿ. ಎಮ್ ಜಿ ರಾಮಚಂದ್ರನ್ ಹೇಳ್ತಾರೆ, ರಾಜ್ಕುಮಾರ್ ನನ್ನ ತಮ್ಮನ ಹಾಗೆ ಇವರು ಅದ್ಭುತ ಕಲಾವಿದ ಅಂತ ಎಮ್ ಜಿ ರಾಮಚಂದ್ರನ್ ಹೇಳ್ತಾರೆ. ಹಾಗೆ ಕೊನೆವರೆಗೂ ಎಮ್ ಜಿ ಆರ್ ಅವ್ರು ನಡ್ಕೊಂಡ್ರು. ರಜನಿಕಾಂತ್ ಹೇಳ್ತಾರೆ, 10 MGRಗಳು ಒಬ್ಬ ರಾಜ್ಕುಮಾರ್ಗೆ ಸಮ. 10 MGR ಇದ್ದಾಗೆ ಒಬ್ಬ ರಾಜ್ಕುಮಾರ್ ಅಂದರೆ ಅಂತ ಹೇಳ್ತಾರೆ. ಚಿರಂಜೀವಿ ಬಹಳ ಸೊಗಸಾದ ಇನ್ನೊಂದು ಮಾತು ಹೇಳ್ತಾರೆ, ತೆಲುಗಿನಲ್ಲಿ ಏಕಕಾಲಕ್ಕೆ ನಾಗೇಶ್ವರರಾವ್ NTR ಅಂತಿದ್ರು, ಮಲಯಾಳಂನಲ್ಲಿ ಮುಮ್ಮಟ್ಟಿ ಮೋಹನ್ ಲಾಲ್ ಅಂತ ಹೇಳ್ತೀವಿ, ತಮಿಳಿನಲ್ಲಿ ಎಮ್ ಜೆ ರಾಮಚಂದ್ರನ್ ಶಿವಾಜಿ ಗಣೇಶನ್ ಅಂತ ಹೇಳ್ತೀವಿ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಬ್ಬಿಬ್ಬರಿಲ್ಲಿವೇ ಇಲ್ಲ, ಏಕೈಕ ವ್ಯಕ್ತಿ ರಾಜ್ಕುಮಾರ್ ಮಾತ್ರ ಇರೋದು. ಇದು ಚಿರಂಜೀವಿ ಹೇಳಿದಂಥ ಮಾತು. ಹೀಗೆ ಯಾವ ಅನಾಕ್ರು ಅವರು ನೀನು ಅರಬೆತ್ತಲೆಲ್ಲ ಪಾತ್ರ ಮಾಡಬಾರ್ದು ಅಂತ ಹೇಳಿದ್ರು, ಅವರು ಒಂದು ಮಾತನ್ನು ಹೇಳ್ತಾರೆ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಅನ್ನೋ ನಿರ್ಧಾರವನ್ನು ಮಾಡದೆ ಹೋಗಿದ್ದಿದ್ದರೆ ಕನ್ನಡ ಚಿತ್ರೋದ್ಯಮ ಅನ್ನೋದೇ ಉಳಿತಿರಲಿಲ್ಲ, ಅಸ್ತಿತ್ವ ಇರ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ರಾಜ್ಕುಮಾರ್ ಬಹಳ ಮುಖ್ಯ ಅನ್ನೋದಕ್ಕೆ ಅವರು ಅತ್ಯಂತ ಜಾತ್ಯತೀತವಾಗಿ ಬದುಕಿದಂಥವರು. ಇವತ್ತು ಜಾತ್ಯತೀತ ಮೌಲ್ಯ, ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಧಕ್ಕೆ ಬರ್ತಿರೋಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲೇಬೇಕು. ಅವರದೇ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಂದೂ ಅವರು ಜಾತಿಯ ಜೊತೆಗೆ ಗುರುತಿಸ್ಕೊಳ್ಳಿಲ್ಲ, ಜಾತಿವಾದ ಮಾಡಲಿಲ್ಲ, ಸಮಾನತೆ ಅನ್ನೋದನ್ನು ಬದುಕಿ ತೋರಿಸಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದರು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ, ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ, ಎಲ್ಲ ಜಾತಿಯವರ ಅಭಿಮಾನದಿಂದ ನಾನು ಬೆಳೆದಿದ್ದೇನೆ, ಆದ್ದರಿಂದ ಎಲ್ಲ ಜಾತಿಗಳು ನನ್ನ ಜಾತಿಗಳು ಅಥವಾ ನನಗೆ ಜಾತಿಯೇ ಇಲ್ಲ. ಇದು ರಾಜ್ಕುಮಾರ್ ಅವರ ಮಾತು. ಇದು ಈ ದೇಶದ ಆದರ್ಶ ಆಗೋದಾದರೆ ಅದೇ ನಿಜವಾದಂತಹ ಆದರ್ಶ ಭಾರತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಆದರ್ಶ ಭಾರತಕ್ಕೆ ಒಬ್ಬ ಅಪ್ಪಟ ಮನುಷ್ಯ ಆದಂಥ ರಾಜ್ಕುಮಾರ್ ಅವರ ಕಥಾನಾಯಕನ ಕಥೆಯನ್ನು ನಾವೆಲ್ಲ ಮತ್ತೆ ಓದೋಣ. ಓದೋದ್ರ ಮುಖಾಂತರ ನಾವು ಅಪ್ಪಟ ಮನುಷ್ಯರಾಗೋಣ ಅಂತ ಆಶಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.